ಹಲೋ ಗೈಸ್, ಅನ್ನೋರದ ಬ್ಲಾಗ್ ಇದಾಗಿರುತ್ತೆ. ಇವತ್ತೇನು ಡ್ಯೂಟಿಗೆ ಹೋಗ್ತಿರಲಿಲ್ಲ, ಯಾಕಂದರೆ ಉಣ್ಮೆ ಇತ್ತು. ಅದರಿಂದ ನಮ್ಮದೇ ಸ್ವಲ್ಪ ಕೆಲಸ ಇತ್ತು, ಯಾಕಂದರೆ ನಮ್ಮ ಮನೆಯ ಕೆಲಸನೇ ಇತ್ತು. ಸೊ ಹೇಳ್ತೀನಿ, ಮುಂದೆ ಬನ್ನಿ. ಸರಿ, ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಕಲ್ಕುಣಿಗೆ ಹೋಗ್ಬೇಕಿತ್ತು. ಅಲ್ಲಿ ಮರಗಳಿತ್ತಲ್ಲ, ತುಂಬ್ಕೊಂಡ್ಬಿಡೋಣ ಅಂತ. ಸೊ ಹಂಗೆ ತುಂಬ್ಕೊಂಡ್ಬಿಡ್ಬೇಕಾರೆ ಆ ಕಡೆಯಿಂದ ಬಂದ್ಬೇಕಾರೆ ಒಳ್ಳೊಳ್ಳೆ ಟೋಪಿಗಳು ಕಂಡು ನನಗಂತೂ ನೋಡ್ಬಿಟ್ಟು ಖುಷಿ ಆಯಿತು. ಸರಿ, ಒಂದು ಕೊಡೋಣ, ಒಂದು ವ್ಯಾಪಾರ ಹೇಳೋಣ ಅಂತ ಹೇಳಿದೆ. ಅವ್ನು ನೋಡ್ರೆ ಬರೀ 20 ರೂಪಾಯಿ ಪಾಪ. ನನಗೆ ಬೇಜಾರಾಗೋಯ್ತು. 20 ರೂಪಾಯಿಗೆ ಈ ಬಿಸ್ತಲ್ಲೇ ನಿಂತ್ಕೊ ವ್ಯಾಪಾರ ಮಾಡ್ತಾರಲ್ಲ, ಕೊಡಿಯೋಣ ಅಂದ್ಬಿಟ್ಟು ನಾನೇ 2 ವ್ಯಾಪಾರ ಮಾಡಿದೆ. ನಮ್ಮ ಸಿದ್ದಣ್ಣನಿಗೊಂದು ನನಗೊಂದು ತಗೊಂಡು. ಸರಿ, ಹಂಗೂ ಟೈಮ್ ಆಗಿತ್ತಲ್ಲ, ಅಲ್ಲೇ ನಾಷ್ಟ ಮಾಡಿದ್ವಿ ಮಹೇಶನ್ ಹೋಟ್ಲಲ್ಲಿ. ಇವತ್ತು ಸ್ಪೆಷಲ್ ಚೇಂಜ್, ಯಾಕಂದ್ರೆ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಇವತ್ತು ಪುರಿ ತಗೊಬಿಟ್ಟೆ. ಪುರಿ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸರಿ, ಅದನ್ನು ತಿಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದೆ. ಯಾಕಂದರೆ ಮರಗಳು ತಂದಿದ್ವಲ್ಲ, ಅಲ್ಲಿಂದ ಕರಾದೆ ಮರಗಳನ್ನ ಜೋಡಿಸ್ಬೇಕಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಜಾಗ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿದ್ದೆ. ಎಲ್ಲನೂ ಜೋಡಿಸ್ದೆ, ಅಲ್ಲಿ ಶಿಫ್ಟ್ ಮಾಡಿದೆ. ಯಾಕಂದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಗಿಡ ಪಡ ನೆಡ್ಬೇಕಾಯ್ತಲ್ಲ, ಅದಕ್ಕೆಲ್ಲ ಕ್ಲೀನ್ ಮಾಡಿಬಿಡು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಹೆಂಗೂ ಫ್ರೀ ಆಗಿದ್ವಲ್ಲ, ನಾನು ಕ್ಲೀನ್ ಮಾಡಿ ಬೇಯಿಸಿ ಅಲ್ಲಿ ಗಿಡ ನೆಡೋಕ್ಕೆ ಅಂದ್ಬಿಟ್ಟು ಫ್ರೀಯಾಗಿ ಜಾಗ ಮಾಡಿದೆ. ಯಾವ್ದಾರು ನೆಟ್ಕೊಂಬಂದು ಅಂದ್ಬಿಟ್ಟು ಜಾಗ ಮಾಡಿಕೊಟ್ಟೆ. ಯಾಕಂದರೆ ಕ್ಲೀನಾಗಿರೋ ಸ್ವಲ್ಪ ನೀಟಾಗಿ ಕಾಣ್ತೇವೆ ಗಿಡಗಳು, ಹೂ ಗಿಡಗಳು ಪಾಗಿ ಎಲ್ಲನೂ ಹಾಕೋಬೋದು. ಸರಿ, ನೀನು ಯಾವ ಗಿಡನಾರು ಹಾಕೊಂಬಂದ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೆ. ಯಾಕಂದ್ರೆ ಮರ ನೋಡಿ ಗಿಲ್ಲಾಕಿದೆ, ಮರ ಎಲ್ಲ ಹಿಂದ್ಗಡೆ ಶಿಫ್ಟ್ ಮಾಡಿಬಿಟ್ಟೆ. ಸ್ವಲ್ಪ ತಂದು ಸಾಮಂತಿಗೆ ಯಾವ್ಯಾವ ಕಲರ್ಗಳು ಡಿಸೈನ್ಗಳು ತಂದು ಸಾಮಂತಿಗೆ, ಕೆಂಪು ಸಾಮಂತಿಗೆ, ವೈಟ್ ಸಾಮಂತಿಗೆ ಎಲ್ಲ ಹೂವೆಲ್ಲ ತಿಂದೆ. ಈಗ ಅಂದ್ಬಿಟ್ಟು ಯಾವುದೋ ಹಾಕಮ್ಮ ಅಂತ ಹೇಳಿದೆ. ಚೆನ್ನಾಗಿತ್ತು ಗಿಡ. ಸೊ ಅವಳ ಕೈಯಾರು ನಿಟ್ಲು. ನಾನು ನೀರು ಹಾಕ್ಬಿಟ್ಟು 1-2 ದಿನಕ್ಕೆ ಎಲ್ಲ ನೀರು ಹಾಕ್ತೆ. ಇನ್ನೊಂದು ಸ್ವಲ್ಪ ಗಿಡಗಳು ತಂದು ಅವಳ ಕೈ ನೀನೇ ಹಾಕಮ್ಮ ನನಗೆ ಅಂದ್ಬಿಟ್ಟು ರೆಡಿ ಮಾಡಿಕೊಟ್ಟೆ. ಅದು ಸೊ ಗಿಡ ಅಂದರೆ ಇವಾಗ ಪಂಚಪ್ರಾಣ. ಅದು ಯಾತಕ್ಕೆ ಹೆಣ್ಮಕ್ಳು ಈ ಹೂವಿನ ಗಿಡ ಅಂದರೆ ಹಿಂಗೆ ಇಷ್ಟಪಡ್ತಾರೋ ನನಗಂತೂ ಅರ್ಥ ಆಯ್ತಲ್ಲ. ಆಟದಲ್ಲಿ ಯಾವ ಗಿಡದವರ ಬರಲಿ, ಅದು ತಗೋಣ ಇದು ತಗೊಳ್ಳೋಣ. ಈ ಹೆಣ್ಮಕ್ಳಿಗೆ ಹೂವು ಅಂದರೆ ಇಷ್ಟು ಪಂಚಪ್ರಾಣ ಅಂದರೆ ಅಯ್ಯೋ, ಗಿಡ ನೆಡೋದೇ ಒಂದು ಖುಷಿ ಅವ್ರಿಗೆ. ಅದು ಅಲ್ಲದೆ ಏನಾದ್ರು ಒಂದು ಹೂವು ಬಿಟ್ಬಿಡ್ತು ಅಂದರೆ ಯಪ್ಪ, ಏನೋ 1 ಲಕ್ಷ ಲಾಟ್ರಿ ಹೊಡೆದಂಗೆ ಆಡ್ತಾರೆ ಯಪ್ಪ. ಅದೇನೋಪ್ಪ, ಅದರಲ್ಲಿ ಅವ್ರವ್ರು ಇಷ್ಟ, ಅವ್ರ ಖುಷಿ. ಸೊ ರೆಡಿ ಮಾಡಿಬಿಟ್ಟು ನಾನು ಇವತ್ತು ಭತ್ತ ಬಿಡಿಸ್ಬೇಕಿತ್ತು. ನಮ್ಮ ಗದ್ದೆ ಹತ್ರ ಬಂದ್ವಿ, ನಾನು ನನ್ನ ಮಗಳು ಎಲ್ಲ ಮುಂದಾಗಿ ಹೋಗಿದ್ರು. ಸೊ ಇದೇ ನೋಡಿ. ಸರಿ ಅಂದ್ಬಿಟ್ಟು ನನ್ನ ಮಗಳು ಟೋಪಿ ಹಾಕೊಳ್ಳಮ್ಮ ಅಂತ ಕೊಟ್ಟೆ. ಮಿಷಿನ್ ಇನ್ನೂ ಬಂದಿರಲಿಲ್ಲ, ಎಲ್ಲ ಪ್ರಿಪೇರ್ ಮಾಡೋಕ್ಕತ್ತಿದ್ರು ನಮ್ಮ ಮನೆಯವರೆಲ್ಲ. ಸರಿ, ನಾವು ಡ್ಯೂಟಿಗೆ ಜಾಯ್ನ್ ಆದ್ವಿ. ಹೇಳ್ತಾಯಿದ್ರು, ನಿನ್ಗೇನು ಬಿಡಪ್ಪ, ಗಾರೆ ಕೆಲ್ಸಕ್ಕೆ ಹೋದರೆ 1 ಸಾವಿರ ಮಾಡ್ಕೊತಿ ಅಂತ. ಅಣ್ಣ, ಗಾರೆ ಕೆಲಸಕ್ಕೂ ಸೈ, ಗದ್ದೆ ಕೆಲಸಕ್ಕೂ ಸೈ ಅಣ್ಣ ನಾನು. ಯಾಕಂದರೆ ಆ ರೈತ ಅನ್ನೋದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ ನಾವು. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಜಮೀನು ಮುರಿದೇ ಇರ್ಬೋದು, ಬಟ್ ರೈತರ ಹತ್ರ ಹೋಗಿ ದುಡ್ದಿದ್ದಾರೆ. ಅದನ್ನು ನನ್ನ ಕಣ್ಣಾರ ನೋಡಿದ್ದೀನಿ ನಾನು. ಅದರ ಅನುಭವ ನಂಗೆ ಐತೆ. ಸೊ ಇದು ಬ್ಯಾಲೆನ್ಸ್ ಇದೆ, ಇನ್ನೂ ಒಂದು 6 ಪಾತಿ ಇದೆ. ಇದು ಸ್ವಲ್ಪ ಮಳೆ ಬಿದ್ದಿತ್ತಲ್ಲ, ಅದರಿಂದ ಸ್ವಲ್ಪ ಡ್ರೈ ಎಲ್ಲ ಭತ್ತ ಎಲ್ಲ ಕೆಳಗಡೆ ಉದುರೋಗ್ಬಿಡ್ತು. ಅದಕ್ಕೆ ಇನ್ನೂ ಅರಿಕಟ್ಟಿಲ್ಲ ಅದು. ಇವಾಗ 1 ಪಾತಿ ಮಾತ್ರ ಅದನ್ನು ಭತ್ತ ಬಿಟ್ಬಿಡ್ಮ ಅಂದ್ಬಿಟ್ಟು ಒಂದು 20 ಕುಂಟೆಯಷ್ಟು ಅದನ್ನು ಇವತ್ತು ಭತ್ತ ಬಿಡಿಸ್ತಾಯಿದ್ರು. ಇದು ಬ್ಯಾಲೆನ್ಸ್ ಇದೆ. ಇದು ಮುಂದಿನ ವಿಡಿಯೋದಲ್ಲಿ ಇದನ್ನು ರೆಡಿ ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆ, ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಇನ್ನೂ ನೋಡಿ ಅಲ್ಲಿ ಗಂಟೆನೂ ಐತೆ, ಎಂಡಿಂಗ್ ಗಂಟು. ಸರಿ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ತಗೊಂಡು ಬಂದೆ. ಇನ್ನೂ ಮಿಷಿನ್ ಬಂದಿರಲ್ವಲ್ಲ ಅಂದ್ಬಿಟ್ಟು ಇದನ್ನು ಎಲ್ಲ ಎರಿಕಟ್ಟಾದಮೇಲೆ ಆಮೇಲೆ ಮಿಷಿನ್ ಕೊಡಬೇಕು. ಸೊ ನೋಡಿ, ಟೈಮ್ ಆಯಿತು. ನಾವು ಹೋದ್ವಿ 4:15ಗೆ, ಮಿಷಿನೇ ಬರಲಿಲ್ಲ. ಮಿಷಿನ್ಗೆ ಭಾಳ ಡಿಮ್ಯಾಂಡ್ ಹೋಗ್ರಿ, ಎಲ್ಲ ಕಾಯ್ಕೊಂಡು ಕುಂತಿದ್ದಾರೆ ಪಾಪ. ಸರಿ, ಅಂತೂ ಇಂತೂ ಬಂತು ಕಣಪ್ಪ. ನೋಡಪ್ಪ, ನಾವು ಹೋಗಿದ್ದೆಷ್ಟು 4:15ಗೆ, ಮಿಷಿನ್ ಬಂದಿದ್ದು ನೋಡ್ರಿ 7:15ಗೆ. ಅಲ್ಲಿ ನೋಡಿ, ಇವಾಗ ಸ್ವಾಮಿ ಎಂಟ್ರಿ ಕೊಟ್ಟ. ಜೀವ ಬಂದಾಗಾಯ್ತು. ಸೊಳ್ಳೆ ಕಲ್ಲು ಕಡಿಸ್ಕೊಂಡು ಸಾಕಾಗೋಯ್ತು ನಮಗೂ. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಭತ್ತ ಎಲ್ಲ ನೀಟಾಗಿ ಎಲ್ಲ ತುಂಬ್ಕೊಂಡ್ವಿ. ಸ್ಟೀಲ್ಗೆಲ್ಲ ಎಲ್ಲ ಹಾಕೊಂಡು ಹೆಂಗೋ ಪ್ಯಾಕ್ ಮಾಡ್ಕೊಂಡ್ವಿ. ಸೊಳ್ಳೆ ಗಿಡಕ್ಕೆಲ್ಲ ಕಡಿಸ್ಕೊಂಡು. ನೋಡ್ರಿ, ನಾವು ಯಾವ ಕೆಲಸ ಮಾಡೋಕ್ಕೂ ಸೈ, ಗದ್ದೆ ಕೆಲಸಕ್ಕೂ ಸೈ, ಗಾರೆ ಕೆಲಸಕ್ಕೂ ಸೈ, ಎನಿ1 ಆಲ್ರೌಂಡ್ ಕೆಲಸ ಮಾಡ್ತೀವಪ್ಪ. ನಾವು ಬೇಜಾರಂತೂ ಮಾಡ್ಕೊಳ್ಳಲ್ಲ. ಯಾರೇನೇ ಅಂದರೂ ನೋ ಟೆನ್ಷನ್. ನಾವು ಥರನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಕಾಯಕವೇ ಕೈಲಾಸ ಅಂತ ನಂಬಿರೋರು ನಾವು. ಭೂಮಿ ತಾಯಿ ಕೆಲಸ ಮಾಡೋಕ್ಕೂ ಸೈ. ಸರಿ, ಅಂತೂ ಇಂತೂ ಮನೆಗೆ ತಂದುಬಿಟ್ವಿ ತುಂಬ್ಕೊಂಡು. ಆಟೋದಲ್ಲಿ ತುಂಬ್ಕೊಂಡ ಹೆಂಗೋ ಸದ್ಯ ಮಳೆ ಸ್ವಲ್ಪ ಒಳಗೆ ಕೊಡ್ತು. ದಿನ ಓದೋದಕ್ಕೆ ಎಲ್ಲ ಬಿದ್ದೋಗಿದ್ದಾರೆ ಪಾಪ. ನನಗಂತೂ ಬೇರೆಯವ್ರ ಗದ್ದೆನೂ ಊಟ ಹೊತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ, ಅದು ನೋಡಿ ಬೇಜಾರಾಗೋಯ್ತು. ಸದ್ಯಕ್ಕೆ ಹೆಂಗೋ ನಾವು ಮನೆಗೆ ತಂದು ಹಾಕೊಂಡು ಹೆಂಗೋ ಮನೆಗೆ ಭತ್ತ ಹಾಕೊಂಡು ಹೆಂಗೋ ಸ್ವಿಪ್ ಮಾಡ್ಕೊಂಡ್ವಿ. ಟೈಮಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತೇ ನೈಟೇ ಬಿಡಿಸ್ಬಿಟ್ಟು. ಯಾಕಂದ್ರೆ ಭಾಳ ಡಿಮ್ಯಾಂಡ್ ಕೊಟ್ಟು ಮಿಷಿನ್ಗಳಿಗೆ ಯಪ್ಪ. ಈ ಟೈಮಲ್ಲಂತೂ ಭಾಳ ಬೇಡಿಕೆ ಇದೆ. ಸರಿ ಅಂದ್ಬಿಟ್ಟು ಹೆಂಗ ಶಿಷ್ಯ ಬೇರೆ ಅಪ್ಪ, ಏನು ತಂದಿದ್ದೀವಿ ಏನಿಲ್ಲ ಇರಪ್ಪ ಅಂದ್ಬಿಟ್ಟು ಮೂಟೆ ಎಲ್ಲ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ವಿ.